ಚರ್ಚಾಕ್ ಬರ್ಲಿ, ಬಂದ್ರೆ ಯತ್ನಾಳ್ ಜೊತೆಗೆ ಮಾತಾಡ್ತೇವೆ. ನಾವು ಮಣ್ಣಿನ ದಿವಸನ ಅವ್ರು 1 ತಾರೀಕಿಲ್ಲಿ ಬಂದಾಗನ ಪ್ರತಿಭಟನೆ ಮಾಡೋರಿದ್ದು, ಒಂದು 100 ಹುಡುಗರು ನಾವು ಇಲ್ಲಿ ಬಂದಿದ್ದು. ಅವತ್ತು ಯತ್ನಾಳನ ಮೂತಿಗೆ ಮಸಿ ಬಿಡಿಬೇಕಂತ ಬಂದಿದ್ದು. ಖರೆ ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದ ಕಾರಣಕ್ಕ ಬೇರೆ ಇಂಟಿಮೇಷನ್ ಹೋಗ್ತೈತೆ ಅಂತೇಳಿ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡಲಿಲ್ಲ. ಇವತ್ತಿನ ದಿವಸ ನಾವು ಇಲ್ಲಿ ಪರ್ಮಿಷನ್ ತಂದಿದ್ದೆವು. ಅವ್ರ ಪ್ರಕೃತಿ ದಹನ ಮಾಡ್ತೇವೆ ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದ್ರೂ ಕೂಡ ಇಲ್ಲಿ ನಮ್ಗೆ ಅಡೆತಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ರಾಜಕೀಯ ದಬಾವ ಬರ್ತಾ ಇದೆ ನಮಗೆ ಗೊತ್ತಿಲ್ಲ. ಯತ್ನಾಳ್ ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ರಾಜಕೀಯ ಒಂದೇ ಗೊತ್ತ ಅವನ್ಗ. ಅವ್ ಹುಚ್ಚಿದಾನ, ಹುಚ್ಚುತ್ತರ ಮಾತಾಡೋದು ಒಂದೇ ಗೊತ್ತ. ಅದನ್ನ ಬಿಟ್ರೆ ಬಾಕಿದ ಏನೂ ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ. ಓಪನ್ ಆಗಿ ಬರ್ಲಿ, ಬೆಳಗಾವದಲ್ಲಿ ನಾವು ಸ್ಟೇಜ್ ಮಾಡ್ತೇವೆ. ಓಪನ್ ಚಾಲೆಂಜ್ ಅವ್ರಿಗೆ ಬರ್ಲಿಕ್ಕೆ ಹೇಳ್ರಿ. ಯತ್ನಾಳ್ಗೆ ಬಸವಣ್ಣವ್ರ ಬಗ್ಗೆನೇ ಚರ್ಚೆ ಮಾಡಕ್ ಬರ್ಲಿಕ್ಕೆ ಹೇಳ್ರಿ. ಇಲ್ಲೇ ಇರ್ತಾರೆ, ಅವ್ರಿಗೆ ಏನಾದ್ರು ಗೆರಾವ್ ಹಾಕುವಂತದ್ದು ನಾವು ಅದನ್ನ ಮಾಡ್ತಾ ಇದ್ದೇವೆ. ಅದನ್ನ ಅವ್ರ ಗೆರಾವ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಾವೆಲ್ಲ ಒಂದು ರೂಪರೇಷೆ ಮಾಡಿದೇವ. ನಮ್ಗೆ ಏನ್ ಸಾಧ್ಯ ಆಕೈತೆ ಅದನ್ನೆಲ್ಲ ಯತ್ನಾಳ್ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಬಸ್ನಾಳ್ ಇಲ್ಲಿ ನೋಡ್ರಿ, ಹೆಸರಿನಾಗ ಬಸವಣ್ಣ ಇತ್ತು ಕೂಡ ಅನೈತಿಕ ಮಾಡ್ತಾ ಇದ್ದಾನ ಅವನು. ಲಿಂಗಾಯತ ಕೋಟಾದಲ್ಲಿ ಟಿಕೆಟ್ ತಗೊಳಕ್ ಲಿಂಗಾಯತ ಅನ್ನೋ ಹೆಸರು ಬೇಕು ಅವನಿಗೆ. ಯತ್ನಾಳಿಗೆ ಬರೇ ಅದಕ್ಕ ಎಲ್ಲಾ ರಾಜಕಾರಣಿಗಳನ್ನು ಕೂಡ ಬಸವರಾಜ್ ಯತ್ನಾಳ್ ಕೂಡ ಕೇವಲ ಅವ್ರಿಗೆ ಈ ಟಿಕೆಟ್ ಬೇಕಾಗಿ ಕೇವಲ ಲಿಂಗಾಯತ ಅನ್ನೋದು ಅಷ್ಟ ಬಳಸ್ತಾರ. ಅವನ ಹೆಸರಿನಲ್ಲಿ ಅವ್ರ ಅಪ್ಪಗೂ ಗುರ್ತಿತ್ತು. ಏನಂತ, ನನ್ನ ಮಗನ ಹೆಸರು ಬಸವಣ್ಣ ಯಾಕೆ ಇಟ್ಟಿದ ಅಂದ್ರೆ ಬಿಜಾಪುರ ನಾಡ ಅಂದ್ರೆ ಶರಣರ ನಾಡ. ಮತ್ ಶರಣರ ನಾಡಾಗಿದ್ದನ್ನ ಇವ್ರು ಏನು ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ, ತಿಳ್ಕೊಂಡಿಲ್ಲ. ಇವ್ರು ಬೇರೆದನ್ನ ತಿಳ್ಕೊಂಡಿದಾರ. ದಯಮಾಡಿ ಯತ್ನಾಳ್ ಅವರು ಇಲ್ಲಿ ಬರ್ಲಿ, ಬೆಳಗಾವ್ಕ ಚರ್ಚಾಕ್ ನಾವು ಸಿದ್ದಿದ್ದೇವೆ. ಆಕಳ ಸಾಕಿರ ಬಸು ತತ್ವನಾ, ದನ ಸಾಕಿರ ಬಸು ತತ್ವರ. ಈಗ ನಾನು ರೈತ ಅದನ್ನ, ನನ್ನ ಮನೆಗಳು ಕೂಡ ದನಗಳದಾವ. ದನ ಸಾಕಿದವ್ರು ಬಸು ತತ್ವಲ್ಲ. ಇವನಾರವ ಅಂದ್ ಎಲ್ಲಾರು ಅಪ್ಪಿತ್ಕೊಂಡವ್ರು ತಪ್ಕೊಂಡವ್ರು. ಬಸವಣ್ಣವ್ರ ಮರಣವೇ ಮಹಾನವಮಿ ಅಂದಿರ. ಯತ್ನಾಳಿಗೆ ಏನ್ ಗೊತ್ತಾಗ್ತದ? ಮರಣವೇ ಮಹಾನವಮಿ. ಎತ್ತ ಸಾಕಿ ಆಕಳ ಸಾಕಿ ಅಂದ್ರೆ ಬಸು ತತ್ವನ, ಬಸವಣ್ಣನ ಲಿಂಗಾಯತನ. ಅವ್ ಲಿಂಗಾಯತ ಅನ್ಕೋಕ್ ನಾಲ್ಕ್ರಿ. ನನ್ನ ಹೆಸರು ಶಂಕರ್ ಗೂಡಸ್ ಅಂತ. ನಾ ಬೆಳಗಾವಿ ಜಿಲ್ಲಾ ಚನ್ನಬಸವ ಫೌಂಡೇಶನ್ ಅಧ್ಯಕ್ಷ. ಬರ್ರಿ ಮೇಡಮ್ ಬರ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.